ಸ್ನೇಹಿತರೆ, ಮೈಸೂರು ನ್ಯೂಸ್ ಇನ್ಫೋಗೆ ಸ್ವಾಗತ. ಸಾಕಷ್ಟು ಜನ ಯೂಟ್ಯೂಬರ್ಗಳಿಗೆ ತಮ್ಮ ಸ್ಟೋರಿಗಳನ್ನು ಇನ್ಸ್ಟಾಗ್ರಾಮ್ಗೆ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಮಾಹಿತಿ ಇಲ್ಲದೆ ಸಾಕಷ್ಟು ಜನ ವ್ಯೂವರ್ಸ್ಗಳು ಕಾಣೋದಿಲ್ಲ. ಹೀಗಾಗಿ ಅಂಥ ಕೆಲಸ ಮಾಡಲು ಮೊದಲು ಏನು ಮಾಡಿ ಅಂತಂದರೆ, ನೀವು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿಕೊಂಡ ನಂತರ ಅಲ್ಲಿ ಯಾವ ಸ್ಟೋರಿಯನ್ನು ನೀವು ಇನ್ಸ್ಟಾಗ್ರಾಮ್ಗೆ ಹಾಕಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡಾಗ ಪಕ್ಕದಲ್ಲಿ 3 ಡಾಟ್ಸ್ ಕಾಣುತ್ತೆ. 3 ಡಾಟ್ಸನ್ನು ನೀವು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಶೇರ್ ಅಂತ ಬರುತ್ತೆ. ಶೇರ್ ಅಂತ ಬಂದಾಗ ಅಲ್ಲಿ ಲಿಂಕ್ ಅಂತ ಇರ್ತಲ್ಲ, ಕಾಪಿ ಲಿಂಕು, ಅದ್ರ ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಕಾಪಿ ಲಿಂಕನ್ನು ಪ್ರೆಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ಮ ಯೂಟ್ಯೂಬ್ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ನಂತರ ಮುಂದಿನ ಹಂತವಾಗಿ ನೀವು ಇನ್ಸ್ಟಾಗ್ರಾಮ್ಗೆ ಬನ್ನಿ. ಇನ್ಸ್ಟಾಗ್ರಾಮ್ಗೆ ಬಂದಾಗ ಮೇಲೆ ನಿಮಗೆ ಇದು ಪ್ರೊಫೈಲ್ ಥರ ಪಿಕ್ಚರ್ ಕಾಣುತ್ತಲ್ವ, ಅಲ್ಲಿ ಬಂದಾಗ ಏನಾಗುತ್ತೆ, ಪ್ರೆಸ್ ಮಾಡಿದಾಗ ಪ್ರೆಸ್ ಮಾಡಿದಾಗ ಎಡಗಡೆ ನಿಮಗೆ ರೋಲ್ಗಳು ಕಾಣುತ್ತೆ, ಕ್ಯಾಮ್ರಾ ರೋಲ್ಗಳು ಕಾಣುತ್ತೆ. ರೋಲ್ಗಳು ಕಂಡಾದ್ಮೇಲೆ ಯಾವ ಫೋಟೋ ಥಂಬ್ನೇಲ್ ಬೇಕಲ್ವಾ ನಿಮಗೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದನ್ನು ಆಯ್ಕೆ ಮಾಡ್ಕೊಂಡು ಪ್ರೆಸ್ ಮಾಡಿದಾಗ ಮೇಲೆ 3 ಆ ಕಡೆ 3 ಈ ಕಡೆ 3 ಇದೆಯಲ್ಲ, ಸೆಂಟ್ರಲ್ ಒಂದು ಇದೆಯಲ್ಲ ಸ್ಟಿಕ್ಕರ್, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಅದನ್ನು ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಲಿಂಕ್ ಅಂತ ಒಂದು ಕಾಣುತ್ತೆ ನೋಡಿ, ಕೆಳಗಡೆ ಬಾಟಮ್ ಅಲ್ಲಿ ಕಾಣುತ್ತೆ ಲಿಂಕ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಒಮ್ಮೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ಮೇಲೆ URL ಕಾಣುತ್ತೆ. ಈಗಾಗಲೇ ಮೊದಲು ನೀವು ಯೂಟ್ಯೂಬಲ್ಲಿ ಕಾಪಿ ಮಾಡ್ಕೊಂಡಿರಲ್ಲ, ಅದನ್ನ ಪೇಸ್ಟ್ ಮಾಡಿ. ಅದನ್ನ ಪೇಸ್ಟ್ ಮಾಡಿದ್ಮೇಲೆ ಬಲಗಡೆ ಡನ್ ಅಂತ ಅದನ್ನು ಕೊಡಿ. ಡನ್ ಅಂತ ಕೊಟ್ಮೇಲೆ ಒಂದು ಸ್ವಲ್ಪ 3-4 ಸೆಕೆಂಡ್ ವೆಯ್ಟ್ ಮಾಡಿ. 3-4 ಸೆಕೆಂಡ್ ವೆಯ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಅಲ್ಲಿ ಯೂಟ್ಯೂಬ್ ನಿಮ್ಮ ಥಂಬ್ನೇಲ್ ಮೇಲೆ ಕಾಣುತ್ತೆ, ಯೂಟ್ಯೂಬ್ ಅಂತ ಕಾಣುತ್ತಲ್ವಾ. ಆಮೇಲೆ ಮುಂದಿನ ಹಂತವಾಗಿ ಅಲ್ಲೂ ಕೂಡ ನೆಕ್ಸ್ಟ್ ಕೊಟ್ಮೇಲೆ ಅದನ್ನ ಫೇಸ್ಬುಕ್ಗೆ ಕಳಿಸ್ಬೇಕೋ ಕ್ಲೋಸ್ ಫ್ರೆಂಡ್ಗೆ ಕಳಿಸ್ಬೇಕು ಅಂತ ಆಪ್ಷನ್ ಕೇಳುತ್ತೆ. ಮೊದಲನೇ ಹಂತವಾಗಿ ಫೇಸ್ಬುಕ್ಗೆ ಆಯ್ಕೆ ಮಾಡ್ಕೊಳ್ಳೋಣ. ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಅದು ಅಲ್ಲಿಗೆ ಫೇಸ್ಬುಕ್ ಆಟೋಮೆಟಿಕಲಿ ಹೋಗಿದೆ ಅಪ್ಲೋಡ್ ಆಗಿರ್ತದೆ. ನೆಕ್ಸ್ಟ್ ಇದು ಒಂದು ಹಂತ ಅಲ್ವೇ, ಇಲ್ಲಿಗೆ ಒಂದು ಹಂತ ಮುಗೀತು. ಮುಂದಿನ ಹಂತವಾಗಿ ನೀವು ಫ್ರೆಂಡ್ಸ್ಗೆ ಕಳಿಸ್ಬೇಕು, ಬೇರೆ ಯಾರು ಕಳಿಸ್ಬೇಕು ಅಂತ ಬರ್ತದೆ. ನೆಕ್ಸ್ಟ್ ಆ ಹಂತ ಬಂದಾಗ ಏನು ಆಯ್ಕೆ ಮಾಡ್ಕೊಳ್ಳಿ ಅಂತಂದ್ರೆ, ಮತ್ತೆ ಈಗಾಗಲೇ ಮೊದಲು ಹೇಳಿದ್ಮೇಲೆ ಅದೇ ಮತ್ತೆ ಸಿಸ್ಟಮ್ ಇಲ್ಲಿ ಕಾಣುತ್ತೆ. ಬಟ್ ಇದು ಮುಂದಿನ ಹಂತವಾದ 2ನೇ ಹಂತವಾಗಿ ಒಂದು ಕಟ್ ಆಗಿರುವಂತ ಭಾಗ ಇಲ್ಲಿ ಬರ್ತದೆ. ನೆಕ್ಸ್ಟ್ ಅಷ್ಟೇ, ಇದು ಮುಂದಿನ ಹಂತ ಇದೆ. ಅಥವಾ ಇದನ್ನೇ ಮೊದಲೇ ಮಾಡೋದಾಗಿತ್ತು. ಇಲ್ಲಿ ನೀವು ಲಿಂಕ್ ಓಪನ್ ಮಾಡಿದಾಗ ಅದು ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ಯೂಟ್ಯೂಬ್ಗೆ ಹೇಳ್ಕೊಂಡು ಹೋಗುತ್ತೆ. ಯೂಟ್ಯೂಬ್ ಹೇಳ್ಕೊಂಡು ಹೋದಾಗ ಯಾವ ಲಿಂಕ್ ಇರುತ್ತೋ ಆ ವಿಡಿಯೋ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಇದು ಫೇಸ್ಬುಕ್ ಹೋಗಿ ಕುಂತಿರುತ್ತೆ. ಫೇಸ್ಬುಕ್ ಅಲ್ಲಿ ಯಾರಾದರೂ ಈ ಲಿಂಕ್ ಅನ್ನ ನೋಡಿತು ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಈ ಯೂಟ್ಯೂಬ್ ಇಂದ ನೋಡಕ್ ಶುರು ಮಾಡ್ತಾರೆ. ಈಗ ಮುಂದಿನ ಹಂತವಾಗಿ ಕ್ಲೋಸ್ ಫ್ರೆಂಡ್ಸ್ಗೆ ಕಳಿಸ್ಬೇಕಲ್ವಾ, ಅದು ಕ್ಲೋಸ್ ಫ್ರೆಂಡ್ ಹೇಗೆ ಕಳಿಸ್ಬೇಕು ಅಂತ ಅನ್ನೋದನ್ನ ಮತ್ತೆ ಈಗಾಗಲೇ ಒಂದು ಅರ್ಧ ನಿಮಿಷ ಮೊದಲು 1/4 ನಿಮಿಷ ಮೊದಲು ಇತ್ತಲ್ಲ, ಅಲ್ಲಿಂದ ವಿವರಿಸ್ತಾ ಇದ್ದೀನಿ. ಇಲ್ಲಿ ಕ್ಲೋಸ್ ಫ್ರೆಂಡ್ ಅಂತ ನೀವು ಆಯ್ಕೆ ಮಾಡ್ಕೊಂತೀರಲ್ವಾ, ಅಲ್ಲಿ ಫೇಸ್ಬುಕ್ ಅಲ್ಲಿ ಕ್ಲೋಸ್ ಫ್ರೆಂಡ್ ಆಯ್ಕೆ ಮಾಡ್ಕೊಂತೀರಾ. ಮತ್ತೆ ಇಲ್ಲಿ ಓಕೆ ಕೊಟ್ಟಾಗ ಏನಾಗುತ್ತೆ, ನೆಕ್ಸ್ಟ್ ಅದೇನಾಗುತ್ತೆ, ಫ್ರೆಂಡ್ಸ್ಗಳಿಗೆಲ್ಲ ಹೋಗಿ ಸೆಂಡ್ ಆಗಿಬಿಡುತ್ತೆ. ಈ ತರದಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಸ್ಟೋರೀಸ್ಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ಬೋದು. 2 ಕಡೆ ಅಪ್ಲೋಡ್ ಮಾಡಿದ್ರೆ ಈ ಫೇಸ್ಬುಕ್ ಅಲ್ಲೂ ಹೋಗಿರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲೂ ಹೋಗಿರುತ್ತೆ. ಹೀಗಾಗಿ ಆಸಕ್ತಿ ಇರುವಂತವ್ರು ಅಲ್ಲೂ ಕೂಡ ಅದನ್ನ ವೀಕ್ಷಿಸಿ ನಿಮ್ಗೆ ಶೇರ್ ಮಾಡುವ, ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡ್ಬೋದು. ಈ ತರದಲ್ಲಿ ಇದೊಂದು ಸುಲಭ ವಿಧಾನ ಅಷ್ಟೇ. ಅದು ಈ ತರ ಇನ್ನಷ್ಟು ವಿಷಯಗಳಿಗೆ ಈ ಚಾನೆಲ್ ಅನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು ಸ್ನೇಹಿತರೆ.